ಮುಂಬೈ ಪೊಲೀಸರಿಂದ ಈಗ ತೀವ್ರಗೊಂಡಿದೆ ತನಿಖೆ. ಶಿಫಾಲಿ ಸಾವಿನ ತನಿಖೆಗೆ ಪೊಲೀಸರು ಇಳಿದಿದ್ದಾರೆ. ಮುಂಬೈ ಪೊಲೀಸರು ಕುಟುಂಬಸ್ಥರು ಹಾಗೂ ಮನೆ ಕೆಲಸಗಾರರ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಶಿಫಾಲಿ ನಿವಾಸಕ್ಕೆ ವಿಧಿವಿಜ್ಞಾನ ತಜ್ಞರ ತಂಡ ಆಗಮಿಸಿದೆ. ಶಿಫಾಲಿ ಮನೆಯ ಭದ್ರತಾ ಸಿಬ್ಬಂದಿಯ ವಿಚಾರಣೆಯನ್ನು ಮಾಡ್ತಿದ್ದಾರೆ. ಪರಾಗ್ ತ್ಯಾಗಿ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಂಡಿದ್ದಾರೆ ಪೊಲೀಸರು. ಪರಾಗ್ ತ್ಯಾಗಿ ನಟಿ ಶಿಫಾಲಿ ಅವರ ಪತಿ ಆಗಿರ್ತಾರೆ. ಹಾಗಾಗಿ ಈಗ ಪತಿಯ ಹೇಳಿಕೆ ಮನೆಗೂ ಕೂಡ ಪೊಲೀಸರು ಬಂದಿದ್ದಾರೆ. ಕುಟುಂಬಸ್ಥರು, ಮನೆ ಕೆಲಸದವರು, ಜೊತೆಲಿದ್ದಂಥ ಸಿಬ್ಬಂದಿಗಳು ಯಾರ್ಯಾರು ಆಗ್ತಾ ಇದೆಯಾ, ಏನೆಲ್ಲ ಅಪ್ಡೇಟ್ಸ್ ಇದೆ ಕೀರ್ತಿ? ಅಖಿಲೇಶ್, ಬಾಲಿವುಡ್ ನಟಿ ಶೆಫಾಲಿ ಅವರು ಹೃದಯಘಾತದಿಂದ ನಿನ್ನೆಯಷ್ಟೇ ಸಾವನ್ನಪ್ಪಿರುವಂತಹ ವಿಚಾರ ಇವತ್ತು ಬೆಳಕಿಗೆ ಬಂದಿರುವಂಥದ್ದು. ಅಂದರೆ ಶೆಫಾಲಿ ಅವರು ಕನ್ನಡದವರಿಗೆ, ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಪರಿಚಯ ಆಗಿರುವಂಥದ್ದು ಪುನೀತ್ ರಾಜ್ಕುಮಾರ್, ಲೂಸ್ ಬಾದ ಯೋಗಿ ಹಾಗೂ ಶ್ರೀನಗರ್ ಕಿಟ್ಟಿ. ಈ ಮೂರೂ ಜನ ಅಭಿನಯಿಸಿರುವಂತಹ ಹುಡುಗರು ಸಿನಿಮಾ, ಅಂದರೆ 2011ರಲ್ಲಿ ಹುಡುಗರು ಸಿನಿಮಾ ರಿಲೀಸ್ ಆಯಿತು. ಈ ಒಂದು ಸಿನಿಮಾದಲ್ಲಿ ಸೂಪರ್ ಹಿಟ್ ಸಾಂಗ್ ಅಂತ ಹೇಳಿದ್ರೆ ಪಂಕಜ. ಈ ಪಂಕಜ ಹಾಗೆ ಕನ್ನಡ ಚಿತ್ರರಂಗಕ್ಕೆ ಅಭಿಮಾನಿಗಳಿಗೆ ಇವರು ಚಿರಪರಿಚಿತರಾದರು. ಈಗಲೂ ಸಹ ಈ ಹಾಡು ತುಂಬ ಟ್ರೆಂಡಿಂಗ್ನಲ್ಲಿರುವಂಥದ್ದು, ವೈರಲ್ ಆಗ್ತಾ ಇತ್ತು. ಆಗ ಸಿಕ್ಕಾಪಟ್ಟೆ ಹಿಟ್ ಆಗಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದುಕೊಂಡಂತಹ ಒಂದು ಸಾಂಗ್. ಡಿಜಿಟಲ್ ಯುಗ ಆಗ ಇರಲಿಲ್ಲ, ಆದ್ರೂ ಸಹ ಈ ಸಿನಿಮಾದ ಹಾಡು ಸಿಕ್ಕಾಪಟ್ಟೆ ವ್ಯೂಸ್ ಪಡೆದುಕೊಂಡಿತ್ತು. ಅದರಲ್ಲೂ ಸಹ ಸಿನಿಮಾದ ಒಂದು ಮೈಲೇಜ್ ಅನ್ನೋವಂಥದ್ರಲ್ಲಿ ತಪ್ಪೇನಿಲ್ಲ. ಇದಾದ್ಮೇಲೆ ಅವರು ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥದ್ದು ಒಂದು ಸಾಂಗ್ ಅಂತ ಹೇಳಿದ್ರೆ ಕಾಂಟಾ ಲಗಾ ಅನ್ನುವಂಥದ್ದು. ಈ ಒಂದು ಹಾಡಿನ ಮೂಲಕವೇ ಚಿರಪರಿಚಿತರಾದರು ಬಾಲಿವುಡ್ನಲ್ಲಿ. ಇದಾದ್ಮೇಲೆ ಮಾಡೆಲಿಂಗ್ ಇರಬಹುದು, ಫ್ಯಾಷನ್ ಲೋಕ ಇರಬಹುದು, ಈ ರೀತಿಯಾಗಿ ಅವರು ಬ್ಯುಸಿ ಆಗ್ತಾ ಹೋದರು. ತಮ್ಮ ಇನ್ಸ್ಟಾಗ್ರಾಮ್ನಲ್ಲೂ ನೋಡೋದಾದರೆ ಶೆಫಾಲಿ ಅವರು 3 ದಿನಗಳ ಹಿಂದೆ ಒಂದು ಫೋಟೋ ಶೂಟ್ನಲ್ಲಿ ಮಿಂಚಿದ್ರು. ಆ ಫೋಟೋ ಶೂಟ್ ಪೋಸ್ಟ್ ಮಾಡಿದ್ರು. ಈ ದೇವಸ್ಥಾನಕ್ಕೆ ಭೇಟಿ ಕೊಡುವಂಥದ್ದು ಇರ್ಬೋದು, ಟ್ರಾವೆಲ್ ಅನ್ನುವಂಥದ್ದು ಇರ್ಬೋದು, ಜೊತೆಗೆ ಬ್ಯೂಟಿ ಟಿಪ್ಸ್ ಅನ್ನುವಂಥದ್ದು ಇರ್ಬೋದು, ಪ್ರತಿಯೊಂದರಲ್ಲೂ ಅವರು ಚಾಲ್ತಿಯಲ್ಲಿದ್ದರು. ಇನ್ಸ್ಟಾಗ್ರಾಮ್ನಲ್ಲಿ ಇರ್ಬೋದು, ಒಂದಷ್ಟು ಏರ್ಪೋರ್ಟ್ ಲುಕ್ಸಲ್ಲೂ ಸಹ ಅವರು ವೈರಲ್ ಆಗ್ತಾ ಇದ್ರು. ಆದರೆ ನಿನ್ನೆ ತಡರಾತ್ರಿ ಅವರಿಗೆ ಹೃದಯಘಾತ ಕಾಣಿಸ್ಕೊಂಡಿದೆ. ಇಂಥ ಸಂದರ್ಭದಲ್ಲಿ ಅಸ್ವಸ್ಥರಾಗಿರುವಂಥದ್ದನ್ನ ಕಂಡಾದ್ಮೇಲೆ ಅವರ ಪತಿ ಪರಾಗ್ ಅವರು ಅವ್ರನ್ನ ಇಮಿಡಿಯೇಟ್ ಆಗಿ ಮುಂಬೈನಲ್ಲಿ ಹತ್ತಿರದಲ್ಲಿರುವಂತಹ ಒಂದು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸದ್ಯಕ್ಕೆ ಕೂಪರ್ ಅನ್ನುವಂತಹ ಒಂದು ಆಸ್ಪತ್ರೆಯಲ್ಲಿ ಅವರು ಮರಣೋತ್ತರ ಪರೀಕ್ಷೆ ನಡಿಬೇಕಾಗಿದೆ. ಮರಣೋತ್ತರ ಪರೀಕ್ಷೆಯಲ್ಲಿ ಅವ್ರದ್ದು ಯಾವ ರೀತಿ ರಿಪೋರ್ಟ್ಸ್ ಬರುತ್ತೆ, ಏನು ಆಗಿತ್ತು, ಕಾರ್ಡಿಯಾಕ್ ಅರೆಸ್ಟ್ ನಿಜವಾಗ್ಲೂ ರೀಸನ್ ಏನು ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಅದರಲ್ಲೂ ಸಹ ಈ ಹಿಂದೆ ಅವರು ರಿಪೋರ್ಟ್ ಮಾಡಿದ್ರು. ಯಾವುದೇ ಒಂದು ಸಂದರ್ಶನ ಒಂದರಲ್ಲಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಶೆಫಾಲಿ ಅವರು. 15ನೇ ವಯಸ್ಸಿನಲ್ಲಿ ನಾನು ಸ್ಕೂಲ್ ಅಂದರೆ ನಾನು ಓದಬೇಕಾದ್ರೆ ನನಗೆ ಒಂದು ಎಪಿಲೈಸಿ ಅನ್ನುವಂಥದ್ದು ಒಂದು ಕಾಯಿಲೆ ಕಾಣಿಸ್ಕೊಂಡಿತ್ತು, ಅಂದರೆ ಮೂರ್ಛೆ ರೋಗ ಅನ್ನುವಂಥದ್ದು. ಅಂಥ ಸಂದರ್ಭದಲ್ಲಿ ನಾನು ಪದೇ ಪದೇ ಮೂರ್ಛೆ ಹೋಗ್ತಿದ್ದೆ, ಇದನ್ನು ನಾನು ಇದಕ್ಕೋಸ್ಕರ ಟ್ರೀಟ್ಮೆಂಟ್ ತೆಗೆದುಕೊಳ್ತಿದ್ದೆ ಅನ್ನುವಂಥದ್ದನ್ನು ಅವರು ಸಂದರ್ಶನ ಒಂದರಲ್ಲಿ ಹೇಳ್ಕೊಂಡಿರುವಂಥದ್ದು. ಆ ಸ್ಟೇಟ್ಮೆಂಟ್ ಸದ್ಯಕ್ಕೆ ವೈರಲ್ ಆಗ್ತಿರುವಂಥದ್ದು. ಎಲ್ಲ ಕಡೆ ಆರ್ಟಿಕಲ್ಸ್ ಇರಬಹುದು, ಜೊತೆಗೆ ಅವರು ಯಾವ ರೀತಿ ಇದಕ್ಕೆ ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ರು, ಜೊತೆಗೆ 42 ವಯಸ್ಸು ಅಂತ ಹೇಳಿದರೆ ಶೆಫಾಲಿ ಅವರು ತಮ್ಮ ಫಿಸಿಕ್ ಬಗ್ಗೆ, ಫಿಟ್ನೆಸ್ ಬಗ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಅದರಲ್ಲೂ ಸಹ ಸರ್ಜರಿ ಅನ್ನುವಂಥದ್ದು ಇರ್ಬೋದು, ಫೇಸ್ ಲಿಫ್ಟಿಂಗ್, ಲಿಪ್ ಸರ್ಜರಿ ಇರ್ಬೋದು, ಈ ರೀತಿ ಸರ್ಜರಿಗಳನ್ನೆಲ್ಲ ಅವರು ಮಾಡಿಸ್ಕೊಳ್ತಾ ಬರ್ತಿದ್ರು. ಇದೇನಾದರೂ ಅವರಿಗೆ ಎಫೆಕ್ಟ್ ಆಯ್ತಾ ಇಂಥ ಸಂದರ್ಭದಲ್ಲಿ, ಜೊತೆಗೆ ಯಾವ ರೀತಿ ಟ್ರೀಟ್ಮೆಂಟ್ಗೆ ಅವ್ರು ಯಾವ ರೀತಿ ಮೆಡಿಸಿನ್ಸ್ನ ತೆಗೆದುಕೊಳ್ತಿದ್ರು, ಡಾಕ್ಟರ್ ಒಂದೊಂದ್ಸಲ ಎಷ್ಟೇ ಸಜೆಸ್ಟ್ ಮಾಡಿದ್ರು ಸಹ ಅದು ಬೇರೆ ರೀತಿ ಎಫೆಕ್ಟ್ ಆಗೋವಂಥದ್ದು ಇರುತ್ತೆ. ಬಹುಶಃ ಅದು ಕಾಲಕ್ರಮೇಣ ತಡವಾಗಿ ಎಫೆಕ್ಟ್ ಆಗೋವಂಥದ್ದು. ಈ ರೀತಿಯಾಗಿ ಏನಾದರೂ ಅವರಿಗೆ ಹೃದಯಘಾತ ಆಯ್ತಾ ಅನ್ನುವಂಥದ್ದು ಮರಣೋತ್ತರ ಪರೀಕ್ಷೆಯಲ್ಲಿ ನಾವು ಕಾದು ನೋಡಬೇಕಾಗಿದೆ ಅಖಿಲೇಶ್. ಜೊತೆಲಿ ಈಗ ಮತ್ತೊಂದು ಬಹಳಷ್ಟು ಶಾಕಿಂಗ್ ಅಂತಂದ್ರೆ, ಪುನೀತ್ ರಾಜ್ಕುಮಾರ್ ನಟನೆಯ ಹುಡುಗರು ಸಿನಿಮಾದಲ್ಲಿ ಅವರು ಆಕ್ಟ್ ಮಾಡಿದ್ರು. ಪುನೀತ್ ರಾಜ್ಕುಮಾರ್ ಅವರು ಕೂಡ ಹೃದಯಾಘಾತದಿಂದ ಮೃತಪಟ್ಟಿದ್ರು. ಮತ್ತೊಂದು ದುರ್ದೈವ ಅಂತಂದ್ರೆ, ಈ ಹಿಂದೆ ಹಿಂದಿಯ ಬಿಗ್ ಬಾಸ್ನಲ್ಲೂ ಕೂಡ ಅವರು ಭಾಗವಹಿಸಿದ್ರು. ಆ ಬಿಗ್ ಬಾಸ್ ಗೆದ್ದಂತ ಸಿದ್ಧಾರ್ಥ್ ಶುಕ್ಲಾ ಕೂಡ ಹೃದಯಾಘಾತದಿಂದ ಇದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ನೋಡ್ತಾ ಇದ್ರೆ ಅವರ ಲೈಫ್ ಸ್ಟೈಲ್ ಯಾವ ರೀತಿಯಾಗಿತ್ತು ಅಂತ, ಯಾಕಂದ್ರೆ ಮಾಡ್ಲಿಂಗ್ ಅಲ್ಲಿದ್ರು, ಡ್ಯಾನ್ಸಿಂಗ್ ಅಲ್ಲಿದ್ರು, ಫಿಟ್ನೆಸ್ ಯಾವ ರೀತಿಯಾಗಿತ್ತು, ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಿದ್ರು, ಆ ಬಗ್ಗೆ ಏನಾದ್ರು ಅಪ್ಡೇಟ್ಸ್ ಇದೆಯಾ ಕೀರ್ತಿ? ಕನ್ನಡ ಚಿತ್ರರಂಗದಲ್ಲೂ ಸಹ ನಾವು ನೋಡೋದಾದರೆ ಪುನೀತ್ ರಾಜ್ಕುಮಾರ್ ಇರ್ಬೋದು, ಚಿರಂಜೀವಿ ಸರ್ಜಾ, ಇದೇ ರೀತಿ ಇತ್ತೀಚೆಗಷ್ಟೇ ಕಾಂತಾರ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದಂತಹ, ನಟನೆ ಮಾಡಿದಂತಹ ರಾಕೇಶ್ ಪೂಜಾರಿ ಅವರು ಸಹ, ಇನ್ನು ವಿಜಯ್ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ರಾಘವೇಂದ್ರ ಅವರು ಸಹ ಕಾರ್ಡಿಯಾಕ್ ಅರೆಸ್ಟಿಂದನೇ ಸಾವನ್ನಪ್ಪಿರುವಂಥದ್ದು. ಇವ್ರಿಗೆ ಈ ಮುಂಚೆ ಸಹ ಅವರು ತುಂಬ ಫಿಟ್ನೆಸ್ ಜೊತೆಗೆ ವರ್ಕೌಟ್ ಇರಬಹುದು, ಅದ್ರ ಮೇಲೆ ಗಮನ ಹರಿಸ್ತಾ ಇದ್ರು. ಸ್ಪಂದನ ರಾಘವೇಂದ್ರ ಅವರು ಸಹ ಅವರ ಸಾವನ್ನಪ್ಪಿರುವಂಥ ಒಂದು ಸಂದರ್ಭದಲ್ಲಿ ಸಹ ಅವರು ರೀಸೆಂಟಾಗಿ ಜಿಮ್ ಸೇರ್ಕೊಂಡಿದ್ರು. ಆದರೆ ಸಡನ್ನಾಗಿ ವೆಯ್ಟ್ ಲಾಸ್ ಮಾಡಿದ್ರು ಅನ್ನುವಂಥ ಒಂದು ಕಾರಣಕ್ಕೆ
ಕಾರ್ಡಿಯಾಕ್ ಅರೆಸ್ಟ್ ಆಯಿತು ಆಗಿರಬಹುದೇನೋ ಅನ್ನುವಂಥ ಒಂದು ಪ್ರಶ್ನೆ ಬಂತು. ಇನ್ನು ಪುನೀತ್ ರಾಜ್ಕುಮಾರ್ ಅವರ ವಿಚಾರದಲ್ಲಿ ಇನ್ನೂ ಸಹ ಯಾರಿಗೂ ಸಹ ಉತ್ತರನೇ ಸಿಕ್ಕಿಲ್ಲ. ಆ ರೀತಿಯಾಗಿ ಅವರ ಸಾವು ಗುಟ್ಟಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಕಾರ್ಡಿಯಾಕ್ ಅರೆಸ್ಟ್ ಅನ್ನುವಂಥದ್ದು ಒಂದು ರಿಪೋರ್ಟ್ ಬಂದಿದೆ ಹೊರತಾಗಿ ಅಷ್ಟೊಂದು ಫಿಟ್ ಆಗಿದ್ದಂಥವರು, ದಿನ ವರ್ಕೌಟ್ ಮಾಡ್ತಿದ್ರು, ಜೊತೆಗೆ ಅವರು ರೆಗ್ಯುಲರ್ ಚೆಕಪ್ ಹೋಗ್ತಿದ್ರು. ಇಷ್ಟೆಲ್ಲ ಹೆಲ್ತ್ ಮೇಲೆ ಕಾನ್ಷಿಯಸ್ ಇದ್ದಂಥವ್ರಿಗೆ ಯಾವ ರೀತಿ ಈ ಕಾರ್ಡಿಯಾಕ್ ಅರೆಸ್ಟ್ ಬಂತು ಅನ್ನುವಂಥದ್ದು ಯಾರಿಗೂ ಸಹ ಗೊತ್ತಾಗ್ತಿಲ್ಲ. ಅದರಲ್ಲೂ ಸಹ ಸೆಲೆಬ್ರಿಟೀಸ್ ನಮ್ಮ ಅಕ್ಕಪಕ್ಕನೇ ಸಹ ನಡೀತಾ ಇರುತ್ತೆ ಈ ರೀತಿ ವಿಚಾರಗಳು. ಯಾವುದೋ ಒಂದು ಕಾಲದಲ್ಲಿ ನಾವು ಹೇಳ್ತಿದ್ವಿ ಅಂದರೆ ಯುವಕ ಯುವತಿಯರನ್ನು ಹೊರತುಪಡಿಸಿ ವಯಸ್ಸಾದವ್ರಿಗೆ ಈ ರೀತಿ ಕಾರ್ಡಿಯಾಕ್ ಅರೆಸ್ಟ್ ಆಗಿರಬಹುದು, ಅಥವಾ ವಯಸ್ಸಾದ ಮೇಲೆ ಈ ರೀತಿ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಒಂದು ದೇಹದಲ್ಲಿ ಅನ್ನುವಂಥದ್ದು. ಆದರೆ ಈಗ ಟೀನೇಜ್ ಅಂದರೆ ಯುವಕ ಯುವತಿಯರು ಇರ್ಬೋದು, 15 ವರ್ಷದ ಒಂದು ಹುಡುಗ ಹುಡುಗಿಯರು ಇರ್ಬೋದು, ಅವರಲ್ಲೂ ಸಹ ಈ ರೀತಿಯ ಒಂದು ಲಕ್ಷಣಗಳು ಕಾಣಿಸ್ಕೊಳ್ತಾ ಇರುವಂಥದ್ದು. ಬಹುಶಃ ಆರೋಗ್ಯದ ಇರ್ಬೋದು, ಜೊತೆಗೆ ನಾವು ಸೇವಿಸುವಂತಹ ಆಹಾರ ಇರ್ಬೋದು, ಇದರಲ್ಲೂ ಸಹ ಡಿಪೆಂಡ್ ಆಗ್ಬೋದು. ಅದರಲ್ಲೂ ಸೆಲೆಬ್ರಿಟೀಸ್ ಅಂತ ಹೇಳಿದ್ರೆ ಅವರು ಫ್ಯಾಕ್ಟ್ ಚೆಕ್ ಅನ್ನುವಂಥದ್ದು, ಕ್ಯಾಲೋರೀಸ್ ಇರ್ಬೋದು, ಎಷ್ಟು ಗ್ರಾಮ್ ನಾವು ತಿನ್ನಬೇಕು ಅನ್ನುವಂಥದ್ದು ಎಲ್ಲವನ್ನು ತೂಕ ಹಾಕಿ ಇಷ್ಟೇ ತಿನ್ನಬೇಕು, ಇಷ್ಟು ಗ್ರಾಮೇ ತಿನ್ನಬೇಕು, ಇವತ್ತು ಏನು ಸೇವಿಸಬೇಕು, ಚೀಟ್ ಡೇ ಯಾವಾಗ ಮಾಡಬೇಕು, ಪ್ರತಿಯೊಂದನ್ನು ಸಹ ಲೆಕ್ಕಾಚಾರ ಹಾಕಿ ಊಟ ಮಾಡುವಂಥದ್ದು ಅವರಲ್ಲಿರುವಂಥದ್ದು. ಆದರೆ ಇಷ್ಟೆಲ್ಲ ಅವರು ಆರೋಗ್ಯದ ಬಗ್ಗೆ ನಿಗಾ ವಹಿಸಿದ್ರು ಸಹ ಅವರಿಗೆ ಕೊನೆಯದಾಗಿ ಫಲಿತಾಂಶ ರಿಸಲ್ಟ್ ಅನ್ನುವಂಥದ್ದು ಒಂದು ಸಾವಂತ ಸಿಕ್ಕಿದಾಗ ನಿಜಕ್ಕೂ ಬೇಸರ ಆಗುತ್ತೆ. ಇನ್ನು ಅವರ ಜೊತೆಯಲ್ಲಿದ್ದಂತಹ ಮನೆಯಲ್ಲಿ ಕೆಲಸ ಮಾಡಿದಂತಹ ಒಬ್ಬ ಹುಡುಗ ರಿಪೋರ್ಟ್ ಮಾಡಿರೋದು ಏನಂತ ಹೇಳಿದ್ರೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 3 ದಿನಗಳ ಹಿಂದೆ ಸಹ ತುಂಬ ಚೆನ್ನಾಗಿದ್ರು, ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಅವರಲ್ಲಿ ಕಾಣಿಸ್ಕೊಳ್ತಾ ಇರಲಿಲ್ಲ, ತುಂಬ ಚೆನ್ನಾಗಿ ವರ್ಕೌಟ್ ಮಾಡ್ತಿದ್ರು, ಯೋಗ ಮಾಡ್ತಿದ್ರು, ಎಲ್ಲವೂ ಸಹ ಟೈಮ್ ಟು ಟೈಮ್ ಇರ್ತಿತ್ತು. ಜೊತೆಗೆ ಏರ್ಪೋರ್ಟ್ ಲುಕ್ನಲ್ಲೂ ಸಹ ಅವರು ರೀಸೆಂಟಾಗಿ ಕಾಣಿಸ್ಕೊಂಡಿರುವಂಥದ್ದು ತುಂಬ ವೈರಲ್ ಆಗಿತ್ತು. ನನ್ನನ್ನು ಯಾವಾಗಲೂ ನಾನು ಕಾಂಟಾಲಗ ಗರ್ಲ್ ಅನ್ನೋವಂಥದ್ದು ಟ್ಯಾಗ್ ಲೈನ್ ಇಟ್ಕೊಂಡೆ ನಾನು ಫೇಮಸ್ ಆಗಿರುವಂಥದ್ದು. ಸೊ ನನಗೂ ಈಗಲೂ ಸಹ ಅದೇ ಇಷ್ಟ ಅನ್ನೋವಂಥದ್ದು ಅವ್ರ ಹೇಳಿಕೆ ರೀಸೆಂಟಾಗಿ ಕೊಟ್ಟಿದ್ರು. ಇದಾದ್ಮೇಲೂ ಸಹ ಒಂದಷ್ಟು ಮಾಡಲಿಂಗ್ ಇರ್ಬೋದು, ಫ್ಯಾಷನ್ ಇರ್ಬೋದು, ಜೊತೆಗೆ ಅಡ್ವರ್ಟೈಸ್ಮೆಂಟ್ ಇರಬಹುದು, ಇದರಲ್ಲೂ ಸಹ ಕಾಣಿಸ್ಕೊಳ್ಳುವಂಥದ್ದು ಪ್ರಾಜೆಕ್ಟ್ ಅನೌನ್ಸ್ ಮಾಡಬೇಕಿತ್ತು ಅವರು. ಆದರೆ ರೀಸೆಂಟಾಗಿ ಯಾವ ಸಿನಿಮಾದಲ್ಲಿ ಅವರು ಆ್ಯಕ್ಟ್ ಮಾಡ್ತಿದ್ರು ಅನ್ನೋಂಥ ಮಾಹಿತಿ ಇಲ್ಲ. ಆದರೆ ಅನೌನ್ಸ್ ಮಾಡಬೇಕಿತ್ತು ಅನ್ನೋವಂಥದ್ದು ಎಲ್ಲೋ ಒಂದು ಕಡೆ ಅಪ್ಡೇಟ್ ಆಗಿರುವಂಥದ್ದು. ಆದರೆ ಇಷ್ಟೆಲ್ಲ ಕನಸು ಕಂಡು 42ನೇ ವಯಸ್ಸಿಗೆ ಅವರ ಬದುಕಿನ ಪಯಣ ಮುಗಿಸಿರುವಂಥದ್ದು ದುರಂತ.